ಆರ್ ಮಲ್ನಾಡ್ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಟು ಆರ್ ಮಲ್ನಾಡ್. ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಕ್ಯಾರೆಟ್ ಹೋಳಿಗೆ. ಕ್ಯಾರೆಟ್ ಹೋಳಿಗೆ ಅಂದ ತಕ್ಷಣ ಎಲ್ಲರ ಬಾಯಲ್ಲೂ ನೀರು ಬರುತ್ತೆ. ಯಾಕಂದರೆ ತುಂಬ ಚೆನ್ನಾಗಿ ಮಾಡಿದ್ರೆ ಇದು ಒಂದು ಅದ್ಭುತ ರುಚಿಯಲ್ಲಿ ಬರ್ತಕ್ಕಂಥದ್ದು. ಅಷ್ಟೇ ಟೇಸ್ಟಿಯಾಗಿ ಸ್ಪೆಷಲ್ ಆಗಿ ಇರುತ್ತೆ. ಯಾವಾಗಲೂ ಒಂದೇ ಥರ ಹೋಳಿಗೆ ಮಾಡೋದಕ್ಕಿಂತ ಈ ಒಂದು ಸಣ್ಣ ಸಣ್ಣ ಟಿಪ್ಸ್ಗಳನ್ನು ಫಾಲೋ ಮಾಡಿ ನೀವು ಕ್ಯಾರೆಟ್ ಹೋಳಿಗೆನ ಒಮ್ಮೆ ಮಾಡಿ ನೋಡಿ. ಖಂಡಿತವಾಗ್ಲೂ ಪ್ರತಿ ಹಬ್ಬದಲ್ಲೂ ನೀವು ಬೇಳೆ ಹೋಳಿಗೆ ಹಾಗೆ ಕಾಯಿ ಹೋಳಿಗೆನ ಬಿಟ್ಟು ಈ ಕ್ಯಾರೆಟ್ ಹೋಳಿಗೆನ ರೆಗ್ಯುಲರ್ ಆಗಿ ನೀವು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಬನ್ನಿ, ಆ ಟಿಪ್ಸ್ಗಳನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಕ್ಯಾರೆಟ್ ಹೋಳಿಗೆ ಮಾಡಲಿಕ್ಕೆ ನಾನು ಅರ್ಧ ಕೆಜಿ ಕ್ಯಾರೆಟ್ನ ತೊಗೊಂಡಿದ್ದೀನಿ. 3-4 ಟೇಬಲ್ ಸ್ಪೂನ್ ಚಿರೋಟಿ ರವೆ, 2 ಟೀ ಸ್ಪೂನ್ ಗಸಗಸೆ, ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಗೆ 1/4 ಕೆಜಿ ಬೆಲ್ಲನ ತೊಗೊಂಡಿದ್ದೀನಿ. ನೆನಪಿರಲಿ, ಅರ್ಧ ಕೆಜಿ ಕ್ಯಾರೆಟಿಗೆ 1/4 ಕೆಜಿ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನೀವು ಸ್ವೀಟ್ ಇಷ್ಟಪಡೋರು ಆಗಿದ್ದರೆ ಇದಕ್ಕೆ ಒಂದು 50-100 ಗ್ರಾಮ್ ಹೆಚ್ಚಿಗೆನೇ ನೀವು ಬೆಲ್ಲನ ಸೇರಿಸ್ಕೋಬೋದು. ನಾನು ಮೀಡಿಯಮ್ ಆಗಿ ಸ್ವೀಟ್ ಆಗ್ತಾ ಇರೋದ್ರಿಂದ ಅರ್ಧ ಕೆಜಿ ಕ್ಯಾರೆಟಿಗೆ 1/4 ಕೆಜಿಯಷ್ಟು ಬೆಲ್ಲನ ತೊಗೊತಾ ಇದ್ದೀನಿ. ಮೊದಲಿಗೀಗ ಕ್ಯಾರೆಟ್ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಕ್ಕೋಬೇಕಾಗತ್ತೆ. ಅದಕ್ಕೂ ಮುಂಚೆ ನಾನು ಈ ಗ್ರೇಟರ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಕ್ಯಾರೆಟ್ ತುರ್ಕೊಳ್ಳೋದಕ್ಕೆ ಅಂತ ನಾನು ಗ್ರೇಟರ್ನಲ್ಲಿ ತೋರಿಸ್ತಾ ಇರೋ ಯಾವ ಹೋಲ್ನೂ ಯೂಸ್ ಮಾಡ್ತಾ ಇಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸಣ್ಣದಾಗಿ ಇರ್ತಕ್ಕಂತಹ ಹೋಲ್ ಇದು. ಇದರಲ್ಲಿ ನಾನು ಕ್ಯಾರೆಟ್ನ ತುರ್ಕೋತಾ ಇದ್ದೀನಿ. ಕಾರಣ ಏನು ಅಂತ ಅಂದರೆ, ನಾನು ಕ್ಯಾರೆಟ್ನ ತುರ್ಕೊಂಡು ಮಿಕ್ಸಿಗೆ ಹಾಕ್ತಾ ಇಲ್ಲ. ಸಣ್ಣ ಕಂಡಿನಲ್ಲಿ ನೀವು ಕ್ಯಾರೆಟ್ನ ತುರ್ಕೊಂಡು ಆನಂತರ ನೀವು ಅದನ್ನು ಡೈರೆಕ್ಟಾಗಿ ಹೂರ್ಣ ಮಾಡೋದ್ರಿಂದ ಹೋಳಿಗೆ ಅಂತೂ ತುಂಬ ರುಚಿಯಾಗಿ ಬರುತ್ತೆ. ಮತ್ತು ಹೋಳಿಗೆ ಮಾಡಿದ್ಮೇಲೆ ನೀವು ಕಟ್ ಮಾಡಿದಾಗ ಆ ಕ್ಯಾರೆಟ್ನ ಲೇಯರ್ ನಿಮಗೆ ಬರ್ತಾ ಇರುತ್ತೆ. ಸೊ ತುಂಬ ಕ್ಯಾರೆಟ್ ಹೋಳಿಗೆಗೆ ಲುಕ್ ಕೊಡುತ್ತೆ. ಅದ್ರ ಜೊತೆಗೆ ಟೇಸ್ಟ್ ಕೂಡ ಅದರಲ್ಲಿ ಹಾಗೆ ಉಳಿದಿರುತ್ತೆ. ಅದನ್ನು ಅಗದು ತಿನ್ಬೇಕಂದ್ರೆ ನಿಮಗೆ ಒಳ್ಳೆ ಫ್ಲೇವರ್ ಸಿಗುತ್ತೆ. ಹಾಗಾಗಿ ಕ್ಯಾರೆಟ್ನ ಗ್ರೈಂಡ್ ಮಾಡಬಾರ್ದು. ನೀವು ಕ್ಯಾರೆಟ್ನ ತುರ್ಕೊಂಡು ಡೈರೆಕ್ಟಾಗಿ ಹೂರ್ಣ ಮಾಡಿಕೊಂಡು ಹೋಳಿಗೆ ಮಾಡಬೇಕು. ನೋಡಿ, ನಾನು ಕ್ಯಾರೆಟ್ನ ಮೇಲ್ಗಡೆ ಇರೋ ಸಿಪ್ಪೆನ ಮಾತ್ರ ಕೆರ್ಚಿ ತೆಕ್ಕೊಂಡಿದ್ದೀನಿ ಅಷ್ಟೇನೆ. ಇದು ಸ್ವಲ್ಪ ನಿಮಗೆ ಟೈಮ್ ತಗೊಳುತ್ತೆ, ಆದರೆ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಸ್ವಲ್ಪ ಪೇಷನ್ಸಲ್ಲಿ ನಿಧಾನವಾಗಿ ಇದನ್ನು ಈ ರೀತಿನೇ ತುರ್ಕೊಂಡು ನೀವು ಡೈರೆಕ್ಟಾಗಿ ಮಾಡಬೇಕು. ಇದು ನಮ್ಮ ರೆಸಿಪಿಯ ಮೊದಲನೇ ಟಿಪ್ಸ್. ನೋಡಿ ಎಷ್ಟು ಸಣ್ಣದಾಗಿ ತುರ್ತಿದ್ದೀವಿ ಅಂತ ಹೇಳಿ. ಸೊ ಈ ರೀತಿನೇ ಬರಬೇಕು. ಕ್ಯಾರೆಟ್ ಹೋಳಿಗೆ ಮಾಡಬೇಕಂದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾವು 3-4 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆನ ಎತ್ತಿಟ್ಕೊಂಡಿದ್ವಿ ಅಲ್ವಾ, ಮೊದಲಿಗೆ ಅದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೊಳ್ಳೋಣ. ನೆನಪಿರಲಿ, ಇದನ್ನೆಲ್ಲ ಹುರ್ಕೋಬೇಕಾದ್ರೆ ಯಾವುದನ್ನು ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ನಿಧಾನವಾಗಿ ಬೆಂದಷ್ಟು ನಿಮಗೆ ತುಂಬ ರುಚಿಯಾಗಿ ಬರುತ್ತೆ. ಹಾಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ ಗಡಿಬಿಡಿ ಮಾಡಬಾರ್ದು. ಸ್ವಲ್ಪ ಪೇಷನ್ಸಲ್ಲಿ ನೀವು ಇದನ್ನೆಲ್ಲ ಹುರ್ಕೊಳ್ಳೋದು ತುಂಬ ಮುಖ್ಯ. ರವೆ ಹುರ್ಕೊಂಡು ಆದಮೇಲೆ ಈಗ 2 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆನ ತೊಗೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಲೋ ಫ್ಲೇಮಲ್ಲೇ ನಾನು ಹುರ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊತೀನಿ. ಈಗ 2 ಟೇಬಲ್ ಸ್ಪೂನ್ ಅಷ್ಟು ನಾನು ನಾಟಿ ಎಮ್ಮೆ ತುಪ್ಪನ ಇಲ್ಲೇ ಲೋಕಲ್ನಲ್ಲೇ ಸಿಕ್ಕಿದ್ದು, ಸೊ ಅದನ್ನು ಹಾಕಿ ಈಗ ಕ್ಯಾರೆಟ್ ಹೂರ್ಣನ ರೆಡಿ ಮಾಡ್ಕೋತೀನಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಈಗ ನಾವು ತುರಿದಿಟ್ಕೊಂಡಿರುವಂತಹ ಕ್ಯಾರೆಟನ್ನು ಇದಕ್ಕೆ ಹಾಕಿ ಲೋ ಫ್ಲೇಮಲ್ಲಿ ಇದನ್ನು ಕೂಡ ಬೇಯಿಸ್ಕೊಳ್ಳೋಣ. ಇದು ಇವಾಗಲೇ ಚೆನ್ನಾಗಿ ಬೇಯಬೇಕು. ಲೋ ಫ್ಲೇಮಲ್ಲಿ ನಿಧಾನವಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇದು ನಿಮಗೆ ಒಂದು 7-8 ನಿಮಿಷ ಆದ ನಂತರ ಇದು ಸ್ವಲ್ಪ ಬೆಂದಿದ್ದು ನಿಮಗೆ ಗೊತ್ತಾಗುತ್ತೆ, ಸಾಫ್ಟ್ ಆಗುತ್ತೆ ಕ್ಯಾರೆಟ್ ಎಲ್ಲ. ಆವಾಗ ನೀವು ಚಿರೋಟಿ ರವೆನ ಹುರಿದಿಟ್ಕೊಂಡಿದ್ರಿ ಅಲ್ವಾ, ಅದನ್ನು ಕೂಡ ಈ ಕ್ಯಾರೆಟಿಗೆ ಸೇರಿಸ್ಕೊಂಡು ಗಂಟಿಲ್ದಂಗೆ ಚೆನ್ನಾಗಿ ಕ್ಯಾರೆಟ್ ಜೊತೆ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಕ್ಯಾರೆಟ್ ಒಟ್ಟಿಗೆ ರವೆ ಕೂಡ ಬೇಯಬೇಕು. ಕ್ಯಾರೆಟ್ ಮತ್ತು ರವೆ ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ಅದಕ್ಕೆ ಲಾಸ್ಟಲ್ಲಿ ಗಸಗಸೆನ ಹುರಿದಿಟ್ಕೊಂಡಿದ್ರಿ ಅಲ್ವಾ, ಅದನ್ನು ಮಿಕ್ಸ್ ಮಾಡಿಕೊಂಡು ಕ್ಯಾರೆಟ್ ಮತ್ತು ರವೆಗೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಅದನ್ನು ಕಲಿಸ್ಬೇಕು. ಅದೇನು ಬೇಯೋ ಅಂಥ ಅವಶ್ಯಕತೆ ಇಲ್ಲ.
ಈಗ ನಮ್ಮ ಕ್ಯಾರೆಟ್ ಹೋಳಿಗೆಯ ಹೂರಣ ಏನು ಮಾಡ್ತಾ ಇದ್ದೀವಿ, ಅದು ಅರ್ಧ ಭಾಗದಷ್ಟು ಕೆಲಸ ಮುಗ್ದಿದೆ. ಫೈನಲಿ ಇದಕ್ಕೆ ಬೆಲ್ಲನ ಆ್ಯಡ್ ಮಾಡಬೇಕು. ಬೆಲ್ಲ ಆ್ಯಡ್ ಮಾಡೋದಕ್ಕೆ ನಾನು ಆವಾಗಲೇ ತೋರಿಸಿದ್ನಲ್ವ, ಆ ಥರ ಬೆಲ್ಲನ ನಾನು ತುರ್ಕೊಂಡಿದ್ದೀನಿ. ಯಾಕಂದರೆ ಲಾಸ್ಟ್ ಟೈಮ್ ನಾನು ಮಾಡಿದಾಗ ಬೆಲ್ಲನ ಕುಟ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಂಡಿದ್ದೆ, ಅದು ಬೇಗ ಕರಗಲಿಲ್ಲ. ನನಗೆ ಹೋಳಿಗೆ ತಟ್ಟಬೇಕಾದ್ರೆ ಸ್ವಲ್ಪ ಗಂಟಾಗಿ ಸಿಕ್ಕಿತ್ತು. ಹಾಗಾಗಿ ಬೆಲ್ಲನ ಈ ಸತಿ ನಾನು ತುರ್ಕೊಂಡಿದ್ದೀನಿ. ಈಗ ಸ್ವಲ್ಪ ಹೀಟ್ ಮಾಡಿದ ತಕ್ಷಣ ಬೆಲ್ಲ ಬೇಗ ಕರಗಿಬಿಟ್ಟು ರವೆ ಮತ್ತು ಕ್ಯಾರೆಟ್ ಜೊತೆ ಬೇಗ ಮಿಕ್ಸ್ ಆಗುತ್ತೆ. ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಬೇಗ ಬೆಲ್ಲ ಕರಗ್ತಿದೆ ಅಂತ. ಬೆಲ್ಲ ಎಲ್ಲ ಕರಗಿ ಆದಮೇಲೆ ಕ್ಯಾರೆಟ್ ಜೊತೆ ಈ ಥರ ಮಿಕ್ಸ್ ಆಗುತ್ತೆ. ಆವಾಗ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಇತ್ತಲ್ವ, ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಸಿ ಈಗ ಕ್ಯಾರೆಟ್ನ ಸ್ವಲ್ಪ ಹೊತ್ತು ಬೇಯಿಸೋಣ. ಒಂದು 10 ನಿಮಿಷ ಆದರೂ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಇದರಲ್ಲಿರೋ ನೀರಿನಾಂಶ ಎಲ್ಲ ಆವಿಯಾಗಿ ಸ್ವಲ್ಪ ಗಟ್ಟಿ ಆಗುತ್ತೆ. ಗಟ್ಟಿಯಾಗಿ ಆ ಪ್ಯಾನ್ನ ತಳ ಬಿಡೋ ಟೈಮಲ್ಲಿ ಈಗ ನಾವು ಇಳಿಸ್ಕೊಂಡು ಪೂರ್ತಿಯಾಗಿ ಅದನ್ನು ತಣಿಲಿಕ್ಕೆ ಬಿಡಬೇಕು. ಇದಕ್ಕೊಂದು ಎರಡು ಲವಂಗನ ನಾನು ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ನೀವು ಆ್ಯಡ್ ಮಾಡ್ಕೊಬೋದು. ನೋಡಿ ಇದು ಫೈನಲಿ ರೆಡಿ ಆಗಿದೆ. ಇದನ್ನು ತಣಿಯಾಗಿಬಿಟ್ಟು ನಾನು ಉಂಡೆ ಕಟ್ಕೊತೀನಿ. ತಣ್ಣದು ಆದಮೇಲೆ ಈ ಥರ ನಾನು ಉಂಡೆ ಕಟ್ಕೊಂಡಿದ್ದೀನಿ. ನಾನು ಅರ್ಧ kg ಕ್ಯಾರೆಟ್ನ ತೊಗೊಂಡಿದ್ದೆ ಅಲ್ವಾ, ಅದಕ್ಕೆ ನನಗೆ 24 ಉಂಡೆ ಆಗಿತ್ತು. ಈಗ ಅಮ್ಮ ಕಣಕ ಮತ್ತು ಹೂರಣ ಎರಡೂ ಸೇರಿಸಿ ಉಂಡೆ ಕಟ್ತಾ ಇದ್ದಾರೆ. ನಾನು ಕಣಕ ಮಾಡೋದನ್ನು ತೋರಿಸ್ಲಿಲ್ಲ, ಯಾಕಂದರೆ ಕಳೆದ ವಿಡಿಯೋದಲ್ಲಿ ನಾನು ಕಣಕ ಮಾಡೋದು ಹೇಗೆ ಅಂತ ಹೇಳಿ ಬೇಳೆ ಹೋಳಿಗೆ ಮಾಡಬೇಕಂದ್ರೆ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಪರ್ಫೆಕ್ಟಾಗಿ ನೀವು ಅದೇ ಅಳತೆಯಲ್ಲಿ ಅದೇ ರೀತಿಯಲ್ಲಿ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಸ್ಮೂತಾಗಿ ಹೋಳಿಗೆ ಬರುತ್ತೆ. ಈಗ ಹೂರಣ ಮತ್ತು ಕಣಕ ಎರಡೂ ಸೇರಿ ಉಂಡೆ ರೆಡಿ ಆಗಿದೆ. ಈಗ ತಟ್ಟೋ ವಿಧಾನ ಕೂಡ ಲಾಸ್ಟ್ ಟೈಮ್ ತೋರಿಸಿದ್ದೀನಿ ನಿಮಗೆ. ಯಾಕಂದರೆ ಕೆಲವರು ಹೋಳಿಗೆನ ತಟ್ಟಬೇಕಾದ್ರೆ ಕೊನೆಯಲ್ಲಿ ಕಂಟನ ಉಳಿಸ್ತಾರೆ. ಆ ರೀತಿ ಕಂಟನ ಉಳಿಸ್ಬಾರ್ದು. ಆ ಥರ ಮಾಡಿದ್ರೆ ಹೋಳಿಗೆ ನಾವು ಎಷ್ಟೇ ರುಚಿಯಾಗಿ ಮಾಡಿದರೂ ಅದು ಫೇಲ್ ಅಂತಾನೆ. ಹಾಗಾಗಿ ತಟ್ಟೋ ವಿಧಾನನ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಮಧ್ಯದಲ್ಲಿ ಹೂರಣ ಇದೆ ಅಲ್ವಾ, ಅದು ಕಣಕ ಜೊತೆ ಎಡ್ಜ್ವರೆಗೂ ಬರಬೇಕು. ಈ ರೀತಿ ನಾವು ಜಾಳಿಸ್ಕೋಬೇಕಾಗತ್ತೆ. ನಾನು ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಶೀಟ್ನ ಹಾಕ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಶೀಟನ್ನು ಹಾಕಿ ಈ ಥರ ಇದನ್ನು ಜಾರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಲಾಸ್ಟ್ವರೆಗೂ ನಿಮಗೆ ಅದು ಬರ್ತಾ ಇದೆ. ಹೂರಣದ ಜೊತೆ ಕಣಕ ಮಿಕ್ಸ್ ಆಗಿ ಬರ್ತಾ ಇದೆ. ಕಣಕ ಕೂಡ ಲಾಸ್ಟಲ್ಲಿ ನಿಮಗೆ ಉಳ್ಕೋತಾ ಇಲ್ಲ, ಎಂಡ್ವರೆಗೂ ನಿಮಗೆ ಹೂರಣ ಕೂಡ ಇದೆ. ಸೊ ಇದು ಪರ್ಫೆಕ್ಟ್ ಹೋಳಿಗೆ. ಈ ರೀತಿನೇ ಬರಬೇಕು. ನಮಗೆ ಹೋಳಿಗೆ ತಿನ್ನಬೇಕಾದ್ರೆ ಎಲ್ಲೂ ವೇಸ್ಟ್ ಆಗಿ ಬಿಸಾಕೋ ಥರ ಇರಬಾರ್ದು. ಇದು ಬಟರ್ ಪೇಪರು, ಬಟರ್ ಶೀಟು. ಒಮ್ಮೆ ನೀವು ಈ ಥರ ತಗೊಂಡ್ರೆ ಪ್ರತಿ ಸತಿ ಹೋಳಿಗೆ ಮಾಡಬೇಕಂದ್ರೆ ಇದನ್ನು ಮತ್ತೆ ರೀಯೂಸ್ ಮಾಡ್ಬೋದು, ಸುಟ್ಟೋಗೋದಿಲ್ಲ. ಮತ್ತು ಇದರಿಂದ ನನಗೆ ಒಂದು ಪ್ರಾಫಿಟ್ ಏನಾಯಿತು ಅಂದರೆ, ಫಸ್ಟೆಲ್ಲ ಹೋಳಿಗೆ ಮಾಡಬೇಕಂದ್ರೆ ನಾನು ತುಂಬ ಆಯಿಲ್ ಯೂಸ್ ಮಾಡ್ತಾ ಇದ್ದೆ ತಟ್ಟಲಿಕ್ಕೆ. ಬಟ್ ಬಟರ್ ಶೀಟ್ ತೊಗೊಂಡ್ಮೇಲೆ ಹೆಚ್ಚಾಗಿ ಎಣ್ಣೆ ಬೇಕಾಗೋದಿಲ್ಲ. ತುಂಬ ಚೆನ್ನಾಗಿ ಜಾರುತ್ತೆ, ಹಾಗೆ ಅಷ್ಟೇ ನೀಟಾಗಿ ಎದ್ದು ಬರುತ್ತೆ. ಕ್ಯಾರೆಟ್ ಹೋಳಿಗೆ ಕಲರ್ ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನಾವು ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಆಗಲಿ ಕಲರ್ಸ್ ಆಗಲಿ ಯೂಸ್ ಮಾಡಲಿಲ್ಲ, ನ್ಯಾಚುರಲ್ ಆಗಿ ಇರೋವಂಥದ್ದು. ಆ ಕ್ಯಾರೆಟ್ ಕಲರ್ ನಿಮಗೆ ಹಾಗೆ ಅದರಲ್ಲಿ ಕಾಣಿಸ್ತಾ ಇದೆ. ಫೈನಲಿ ನಮ್ಮ ಕ್ಯಾರೆಟ್ ಹೋಳಿಗೆ ರೆಡಿ ಆಗಿದೆ. ತುಂಬ ರುಚಿಯಾಗಿ ಅದ್ಭುತವಾಗಿ ಬರುತ್ತೆ. ಖಂಡಿತವಾಗ್ಲೂ ನೀವು ನನ್ನ ಮೇಲೆ ಭರವಸೆ ಇಟ್ಟು ಒಮ್ಮೆ ಇದೇ ಅಳತೆನಲ್ಲಿ ಮಾಡಿ ನೋಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಅಥವಾ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್.